ಏನಂದ್ರ ಈಗ ಒಂದ್ 10 ವರ್ಷ 15 ವರ್ಷದಿಂದ ನಾವು 1 ಚೀಲ 2 ಚೀಲ 3 ಚೀಲ ಉಪಯೋಗ ಮಾಡ್ತಿದ್ರು ರೈತರ. ಈಗ ಮುಂದ್ 4 ಚೀಲ 5 ಚೀಲ ಈಗ 10 ಚೀಲ 20 ಚೀಲ ಬಂದಿವಿ. ಯಾಕೆ ಹೆಚ್ಚು ಮಾಡ್ಕೊಂತ ಹೋದ ನಾವು? ಇಳುವರಿ ಹೆಚ್ಚಾಗೋತ್ ಹೋಯ್ತಾನ ಇಲ್ಲ. ಮತ್ ನಾವ್ ಹೆಚ್ಚು ಯಾಕೆ ಮಾಡಿದ್ವು? ಇವತ್ತು ನಾವ್ ಹಾಕಿರ ಬೆಳಿಯುತ್ತ ನಾವ್ ಅಂದಿಲ್ಲ. ಇನ್ನಾದ ಇದು ಕಮ್ಮಿ ಆಕೈತಿ ಅಂದ್ರಿನ ಇದು ಹೆಚ್ಚಾಗೋದ್ ಹೋಗೈತ್ರಿ ಅದ. ಅದಕ್ಕೆ ಈಗ ವಿಚಾರ ಮಾಡ್ಬೇಕ್ರಿ. ಇದು ಹೆಚ್ಚಾಕೊಂತ ಹೋಗೋದಾ, ಇಳುವರಿ ಏನ್ ಹೆಚ್ಚಾಗೋದಿಲ್ಲ. ಇದಕ್ಕೆ ನಾವು ಅಲ್ಟರ್ನೇಟ್ ಹುಡುಕಾಡ್ಲಿಕ್ಕೆ ಬೇಕು. ಅಲ್ಟರ್ನೇಟ್ ಅಂದ್ರೆ ನಾವ್ ಇದೇ ವ್ಯವಸ್ಥೆ ದನಗಳು ಸಾಕ್ಬೇಕು. ನಮ್ ದನಗಳು ಸಾಗ ನೀಗ್ಲಿಲ್ಲ ಅಂದ್ರೆ ಸಣ್ಣಬಾಟ್ ಹೆಂಚ ಮುರಿಬೇಕು. ಇವ ಇಂಥವ್ ಇದ್ರಲ್ಲ ಕಾಂಪೋಸ್ಟ್ ಬೋನ್ ಇದು ಫಿಶ್ ಮೀಲು ಅಂತವ್ ಏನಾರು ಯೂಸ್ ಮಾಡ್ಕೋಬೇಕು. ಇದನ್ನ ಮಾಡ್ಕೊಂತ ಜೀವಾಮೃತ ಬಯೋ ಇವು ಕಲ್ಚರ್ ಬ್ಯಾಕ್ಟೀರಿಯಾಗಳೆಲ್ಲ ಇಂಥ ಕಲ್ಚರ್ಗಳನ್ನ ಬಿಡುದು ಎಲ್ಲ ಮಾಡಾಕ್ ಬೇಕ್ರಿ. ಯಾವ ಭೂಮಿ ಚಲೋ ಐತಿ ಅವ್ ಏನ್ ಗರ್ಜ ಇಲ್ಲದ ಅವಂತ ಕಣ್ಣು ಮುಚ್ಚಿ 80 ಟನ್ 100 ಟನ್ ತೆಗಿತಾನ. ಅವ್ನ ಏನ್ ಭೂಮಿ ಚಲೋ ಐತಿ ಅವ್ನ್ ಬಾದ ಗೊತ್ತಾಗ ತೆಗಿತಾನ. ಅವ್ನ್ ಗೊಬ್ಬರನು ಹಾಕ್ತಾನ್ರಿ, ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ನಮ್ ಗೊಬ್ಬರ 1 ಚೀಲ ಹೋದ್ರೆ ಅವ್ನ್ 1 ಗೊಬ್ಬರ ಚೀಲ ನಮ್ಕಿಂತ ಹೆಚ್ಚು ಅವ್ನ್ ರೆಸ್ಪಾನ್ಸ್ ಮಾಡ್ತೀವಿ. ಗೊಬ್ಬರ ಅದು ಗೊಬ್ಬರ ಕರ್ಸುವಂತ ಎಲ್ಲಾ ಜೀವಾಣುದವು ಭೂಮಿನ ಚಲೋ ಐತಿ ಅವ್ನ್ ಬೆಳಿತದ. ಅವ್ನು ಬಾದ ಗೊತ್ತಾಕ ಬೆಳಿತದ. ಮುಂದ್ ಅವ್ನು ನೀರ ಗೊಬ್ಬರ ಮಾಡಿ ಬಾದ್ ಮಾಡಿಕೊಳ್ಳಿ ಅವ್ನು ನಮ್ಮ ಹಾದಿಗೆ ಬರ್ತದ. ಏನ್ ಡಿಫ್ರೆನ್ಸ್ ಇಲ್ಲ. ಅವ್ನ್ ಸ್ವಲ್ಪ ಹಿಂದದಾನು ನಾವು ಜರ ಮುಂದ್ ಹೋಗ್ಬಿಟ್ಟಿವಿ ಇಷ್ಟ. ವ್ಯತ್ಯಾಸ ಇಷ್ಟ ರೀ. ಹೊಳಿಸಾಲ್ದವ್ರೆಲ್ಲ ಮುಂದ್ ಹೋಗಿ ಎಲ್ಲ ಹಾಳು ಮಾಡ್ಕೊಂಡ್ಯಾರ. ಮಡ್ಡಿ ಅವ್ರಿಗೆ ಈಗ ಒಂದ್ 10 ವರ್ಷ ಕಿನಾಲ್ ಚಲೋ ಬರತ್. ಈಗ ಸ್ವಲ್ಪ ಅವ್ರು ಹಾಳಾಕೊಂತ ಬರಾಕತೈತಿ. ಇನ್ನೊಂದ್ 1000 ದಿವಸನಾಗ ಅದು ಏನ್ ಬಾಳ ದೂರ ಉಳಿದಿಲ್ಲ ಕಾಲ. ಆದ್ರ ಸುಮ್ ಅವ್ರು ಏನು ಡ್ರಿಪ್ಗಳು ನಡೆಸ್ಯಾರ. ಈಗ ಡ್ರಿಪ್ ಟೆಕ್ನಾಲಜಿ ಕೈ ವಂಡರ್ಫುಲ್ ಟೆಕ್ನಾಲಜಿ ಸರ. ಡ್ರಿಪ್ ನಮ್ಮ ರಾಯಬಾಗ ತಾಲೂಕು ಇಷ್ಟು ಬ್ಯೂಟಿಫುಲ್ ಆಗೈತಿ. ಮಡ್ಡಿ ಅಡಿವಿ ಗರ್ಸ್ ಅಡಿವಿ ನೀರ್ ಹಾಯಂಗಿಲ್ರಿ. ಈ ಡ್ರಿಪ್ ನಮ್ ಬಾಳ ಕೈ ಹಿಡಿತ್ರಿ ಈ ತರ. ನಾವು ಇದನ್ ಸ್ವಲ್ಪ ಇದನ್ ಚುರುಕ್ ಆಗ್ಬೇಕ್ರಿ. ಮತ್ ಯಾರು ದಯವಿಟ್ಟು ಟಾರ್ಗೆಟ್ ಇಳುವರಿಗೆ ಬೆನ್ ಹತ್ಬೇಡ್ರಿ. ಲಾಭ ಕಷ್ಟ ಬೆನ್ ಹತ್ರಿ, ಇಳುವರಿ ಬೆನ್ ಹತ್ಬೇಡ್ರಿ. ಯಾರದ 100 ಟನ್ ಅವ್ರು ಬೆನ್ ಹತ್ಬೇಡ್ರಿ. ನಮ್ಮ ಭೂಮಿಗೆ ನಾವ್ ಏನ್ ಇಂಪ್ರೂವ್ಮೆಂಟ್ 2 ಚಾಲೆಂಜ್ ಅಂತ ಏನಿಲ್ಲ. ಒಂದು ಭೂಮಿ ಸುಧಾರಿಸಬೇಕು ಅಂದ ಮತ್ ನಾವ್ ಇಳುವರಿನ ತಕೋಬೇಕು. ಇವೆರಡು ಬ್ಯಾಲೆನ್ಸ್ ಮಾಡ್ಕೊಂತ ಹೋದ್ರೆ ನಮ್ದ ಸಕ್ಸಸ್ ಆಗ್ತದೆ. ಇದಕ್ಕೆ ಏನ್ ಮಾಡ್ಬೇಕು ನಾವ್ ವಿಚಾರ ಮಾಡ್ಬೇಕು. ನಮ್ ಭೂಮಿ ನಾವು ವಿಚಾರ ಮಾಡ್ಬೇಕು. ದಯವಿಟ್ಟು ಎಲ್ಲ ಡ್ರಿಪ್ ಅಳವಡಿಸ್ಕೊರಿ ಮಾಡ್ರಿ. ಆಮೇಲೆ ಇನ್ನೊಂದು ಈಗ ನಾವು ಸಾಲ್ ಸರ ಅದಂತ ಎಲ್ಲಾ ಕಡೆ ಹೋದಲ್ಲೇ ನಾ ಇದು ಹೇಳತ್ತೇನ್ರಿ. ಇದೊಂದು ವೇದ ವಾಕ್ಯನ ಒಟ್ಟ ಬಿಡುದಿಲ್ರಿ, ತಪ್ಸಂಗಿಲ್ಲ. ಸಾಲುಗಳು ಏನಾಗತ್ತೈತ್ರಿ, ಈಗ ಹೊಳಿ ಸಾಲದವ್ರು ಎಲ್ಲ ಬಾಂಸ್ ಹೋಯ್ತಾರ ಬಂದಾರ, ನಸ್ಲಾಪುರ ಕಂಪ್ಯೂಟರ್ ಬಂದಾರ. ಸಾಲ ಏನ್ ಮಾಡ್ತೇವ್ರಿ ನಾವು 4 ಫೂಟ್ ಆಗ್ಲಿ 3 ಫೂಟ್ ಏನಾಗ್ಲಿ ಒಟ್ಟು ಆಳವಾದ ಸಾಲ್ ಮಾಡ್ತೀವಿ. ಹಿಂಗ್ ಗೊಬ್ಬರ ಏರಿಸ್ತೀವಿ ಅದನ್ನ. ಹೌದಿಲ್ರಿ? ಫುಲ್ ಏರಿಸ್ತೀವಿ. ಸಾಲ್ ಅಗ್ದಿ ಚಂದ ನೋಡೋರ್ಗದಿ ಚಂದ ಕಾಣಂಗ್ ಮಾಡ್ತೀವಿ. ಯಾರ್ ಸಾಲ್ ಹೊಡೆದಾರಪ್ಪ, ಯಾವ ಡಾಕ್ಟರ್ ಸಾಲ್ ಹೊಡೆದಂಗ್ ಚಂದ ಸಾಲ್ ಬೋಧಿಸ್ತೀವಿ. ಅದು ಅದರಿಂದ ಏನಾಗತ್ತೈತಿ ಅಂದ್ರೆ ಅದ್ರಲ್ಲಿ ಏನು ಲಾಭ ಇಲ್ಲ. ಅದ್ರಾಗ ನಾವು ನೀರ್ ಬಿಡ್ತೀವಿ, ಫುಲ್ ತುಂಬ್ಕೊಂಡ್ ಹೋಗ್ತೈತಿ, ಎಲ್ಲ ಬರೋರಾಕೈತಿ. ನಮ್ಮದ್ ಕಬ್ಬ್ ಎಲ್ಲಿ ಹೋಗ್ಕೋತಿಕೊಂತೇನ್ ನಾವೇನ ಕಥಾ ಕಡ್ದಿರ್ತೇವ್, ರೂಟ್ರ್ ಹೊಡೆದಿರ್ತೇವ್, ಎಲ್ಲಾ ಮಾಡಿತೇವಲ್ಲ, ಚಲೋ ಮಣ್ಣ್ ತಯಾರು ಮಾಡ್ತೇವೆ, ಎಲ್ಲಾ ಮಣ್ಣ ಮ್ಯಾಗ ಉಳಿತೈತಿ. ನಮ್ ಕಬ್ಬ್ ಹೋಗಿ ಕೆಳ ಹೋಗ್ಕೊಂತೈತಿ ಹೆಟ್ಟಿನ ಎಲ್ಲಕ್ಕ. ಅದ್ ಏನೋ ಸತ್ತು ಇರಂಗಿಲ್ಲ ಇಲ್ಲಿ ಹಿಂಗಾಗ. ಅಲ್ಲಿ ಹೋಗಿ ನಮ್ಗ್ ಹೋಗ್ಕೊಂತೈತಿ ಏನ್ರಿ. ಅದ್ ನಿಜಿ ಅಳ್ಕೋತ್ ಮ್ಯಾಗ ಬರ್ತೈತಿ. ಆಮೇಲೆ ಮ್ಯಾಗೆಲ್ಲ ಚಂದ ಕಸ ಬಂದ್ಬಿಡ್ತೈತಿ. ದಯವಿಟ್ಟು ಅದನ್ನ ಯಾರು ಪದ್ಧತಿ ಮಾಡಕ್ ಹೋಗ್ಬೇಡಿ. ಈ ಪದ್ಧತಿನ ಮುರಿಯಾಕ್ಬೇಕು ನಾವು. ಇದು ಒಂದು ಶತಸಿದ್ಧ ಇಟ್ಕೋಬೇಕು ನೋಡ್ರಿ. ಅವ್ನ್ ಮತ್ ನೀವು ಆಳುಗಳ ನೀವು ಮಾಡೋ ಹೆಂಗ್ ಇನ್ನೊಂದ್ ಪದ್ಧತಿ. ನಮ್ದು ದೊಡ್ಡ ಸಮಸ್ಯೆ ಏನಂದ್ರ ಈ ಮಾಲಕರಟ ಬಂದಿರ ಅಂದ್ರೆ ನಿಮ್ದು ಅವ್ನ್ ಹೊಲ ಮಾಡಿದ ಅವ್ನ್ ಕೇಳಂಗಿಲ್ಲ. ಈಗ ಕತಿ ಕೇಳಿ ಹೋಗೋದು ಅವ್ನ್ ಮತ್ತ ಮಾಡವ್ರಿ. ಸಾಕ್ರಿ ನಡೆಯಂಗಿಲ್ಲ ನಮ್ಗೆ ನೀರ್ ಹಾಯಂಗಿಲ್ಲ ಅಂದ್ರೆ ನೀವು ಮತ್ ಗಪ್ ಮನೆಗೆ ಹೋಗೋದು ಬೈಕ್ ತಗೊಂಡು. ಇದೊಂದು ದೊಡ್ಡ ದುರಂತ ರೀ ಅದ. ಇಂತ ದುರಂತ ಎಲ್ಲಿ ಸಿಗಲ್ಲ. ನೀವೆಲ್ಲ ಪಾಪ ಕೇಳಿರ್ತೀರಿ, ತಲೆ ಹಾಕೊಂಡಿರ್ತೀರಿ, ಎಲ್ಲ ಇರ್ತಿ. ಅವ್ನ್ ಹೊಲ ಮಾಡಿದವ ಏನ್ರಿ ಸಾಕ್ರಿ ಇಂತ ಸಣ್ಣ ಸಾಲ್ಕೋರು ಯಾವಾಗ ನೀರ್ ಹಾಯ್ದ ನಂದಿದ. ನೀವ್ ಎಲ್ಲಿ ಯಾರು ಹೇಳ್ರಿ ಮಗ, ಎಲ್ಲಿ ಕೇಳ್ಕೊಂಡ್ ಬರ್ಬೇಡ್ರಿ. ನೀವು ಗಾಡಿ ಕಿಕ್ ಮತ್ ಹೋಗೇ ಬಿಡುದು. ಇದು ಆಗ್ಬಾರ್ದ್ರಿ. ಅಂತವ್ರನ್ನ ಕರ್ಕೊಂಬರ್ರಿ. ನಾವ್ ಎಲ್ಲಿದ ಅವ್ರು ಹೇಳ್ತೇವ್ರಿ. ಅವಂಗ ಒಂದ್ ತೋರ್ಸ್ರಿ ಮಾಡಿದ್ದೆ. ಇವಾಗ ಇಲ್ಲೇ ಹೋಗ್ರಿ. ಇಲ್ಲೇ ನಮ್ದು ಈ ಸ್ಟೇಷನ್ ಇಂದ ಮುಂದಲ್ಲಿ ತಳಗ ಸ್ವಲ್ಪ ಹಳ ಕಿನಾಲ್ ದಾಟ್ಕೊಂಡ್ ಮುಂದಲ್ಲಿ ಒಬ್ಬ ಮಾಡತ್ತನ್ರಿ. ನಿನ್ನೆ ಹಚ್ಚತ್ತಿದ್ದ ಕಬ್ಬ ಫೋಟೋ ಬಂದು ಒಂದೊಂದ ಕಣ್ಣು ಮಾಡ್ಯಾನ, ಒಂದೊಂದ್ ಗಣಿಕಿದ ಮನ್ಯಾಗ ಹಾಳ್ ದಟ್ಟದವನು, ಏನ್ ಸಮಸ್ಯೆ ಇಲ್ಲ. 4 ಫೂಟ್ ಸಾಲ ಇಷ್ಟ ಕುರಿದ್ರಿ. ಇಷ್ಟ ಸಾಲ ಅಂದ್ರೆ ಅವ್ ಏನ್ ಮಾಡ್ಯಾನ ನಂಗ್ರಿದ. ಅವ್ ದೊಡ್ಡ ಸಾಲ್ ರಿಜರ್ ಹಚ್ಚಿಲ್ಲ. ಈ ನಂಗ್ರಿದ ಏನ್ ಸಣ್ಣ ಪಾಳ ಇರ್ತಾವಲ್ಲ ಅಟ್ಟ ಪಾಳ್ಮ್ಯಾಗ ಹೊಡ್ದಾನು. ಇಟ್ಟಿಟ ಸಾಲ ಎಲ್ಲೂ ಮಡಿ ಕಟ್ಟೋದಿಲ್ಲ. ಮಡಿ ಅಂತ ಒಟ್ಟ ಕೊಡೋದು. ನೀವು ಬಾಳ 2-3 ಫೂಟ್ ಆಗ ಮತ್ತೊಂದು 2 ಸಾಲ ಕುರಿ ಆದ್ರ ಮತ್ತ ಅದ್ರ ಹಾಸವ್ರೆ ಮಡಿ ಒಟ್ಟ ಎಲ್ಲಿ ಕಟ್ಬೇಕು. ಉದ್ದ ಆಶಾ ಇಟ್ಬಿಟ್ಟನು ಅದ್ರಾಗ ಕಬ್ಬ ಹಚ್ಕೊಂಡ್ ಹೋದ. ಅಗದಿ ಫಸ್ಟ್ ಕ್ಲಾಸ್ ಕಬ್ಬ ಮ್ಯಾಲ ಕುಂದತ್ತು, ಫಸ್ಟ್ ಕ್ಲಾಸ್ ನಾಡ್ತಿ. ಇಷ್ಟ ನೀರ್ ಹಾಯ್ದೈತಿ, ನೀವ್ ಬ್ಯಾರೆ ಕಡೆ ಕಸ ಬಿ ಬರಂಗಿಲ್ಲ. ಮತ್ತ ಚಲೋ ಮಣ್ಣಾಗ ನಿಮ್ದ ಕಬ್ಬ್ ಕುಂತೈತಿ. ಮತ್ ಈಗಂತ ಎಲ್ಲಿ ಕಬ್ಬು ಹೊಳ್ಳಿ ಬೀಳುವಂತವ ಏನ್ ಸಪ್ರಮಾಣ ಇಲ್ಲಿ ಯಾರು 12 ತಿಂಗಳ 14 ತಿಂಗಳ ಕಡಿತಾರ ಜಲ್ದಿ, ಏನ್ ಸಮಸ್ಯೆ ಬರುದಿಲ್ಲ. ಮತ್ತ ಅಂತ ಪದ್ಧತಿ ನಾವ್ ಮಾಡ್ಕೊಂಡ್ರೆ ಒಳ್ಳೇದ. ಮತ್ ಅದ್ರಾಗ ಏನ್ ಮಾಡ್ಬೇಕಂದ್ರ ಅವ್ನ್ ಹೇಳ್ಬೈನೆ ಮತ್ ಉಳ್ಳಾಗಡ್ಡಿ ಬೀಜ ಗೊಜ್ಬೇಕೈತಪ್ಪ, ನೀ ತಪ್ಪಿದೆ. ಉಳ್ಳಾಗಡ್ಡಿ ಬೀಜ ಗೊಜ್ಬೇಕಾದ್ರ ಉಳ್ಳಾಗಡ್ಡಿ ಬೀಜ ಗೊಜ್ಜೋದು, ಗ್ಯಾಲಿಗಾನ್ ಸ್ಪ್ರೇ ಮಾಡೋದು. ನೀವು 1 ತಿಂಗಳ ಕಸ ಮೇಂಟೈನ್ ಆಕೈತಿ. ಆ ಉಳ್ಳಾಗಡ್ಡಿ ಸ್ವಲ್ಪ ತಿಳು ಬಾಳ ದಟ್ಟ ಹಾಕೋದಿಲ್ಲ. ಆಮೇಲೆ ಬೇಕಾದ್ ಕಿತ್ಕೊಳ್ಳೋದು, ರೇಟ್ ಇದ್ರೆ ಮಾರೋದು, ಮನಿಗೆ ಇಟ್ಕೊಳ್ಳೋದು, ಉಳ್ದೆಲ್ಲ ಮುಚ್ಚೋಕೈತಿ. ಫಸ್ಟ್ ಕ್ಲಾಸ್ ಕಬ್ಬ್ ಬರ್ತಿದ್. ಒಟ್ಟ ನಿಮ್ ಕಬ್ಬ್ ಕಲರ್ ಬಿಡಂಗಿಲ್ಲ. ನೀವು ಮಾಡಿ ನೋಡ್ರಿ. ಉಳ್ಳಾಗಡ್ಡಿ ಕೊತ್ತಂಬರಿಗೆ ಒಟ್ಟ ಕಬ್ಬ್ ಕಲರ್ ಬಿಡಂಗಿಲ್ಲ. ಎಸ್ಪೆಷಲಿ ಉಳ್ಳಾಗಡ್ಡಿ
ಅದ್ರ ಸಲ್ಫರು ಕಂಟೆಂಟ್ ಇರ್ತೈತಿ, ನಿಮ್ ಕಬ್ಬು ಒಟ್ಟ ಕಲರ್ ಬಿಡಂಗಿಲ್ಲ. ಮತ್ ಕೊತ್ತಂಬರಿ ಹಾಕಿದ್ರೆ ಆ ಸುಳಿ ಸಾಯೋದು ಹುಳದ ಕಮ್ಮಿ ಆಕೈತಿ ಪ್ರಮಾಣ. ಇವ್ ಎರಡ ನಿಮ್ಗ ಮತ್ ನೀವು ಉಳ್ದು ಇದು ಮಾಡ್ಬೇಡ್ರಿ. ಏನ್ ಮೆತ್ತಗೆ ಹಾಕಿರಂದ್ರ ಕಬ್ಬಿ ಪಟ್ಟಿ ಕೊಡ್ತೈತಿ. ಉಳ್ಳಾಗಡ್ಡಿ ಬಾಳ ಜಾಸ್ತಿ ಮಾಡ್ರು ಸ್ವಲ್ಪ ಕಬ್ಬ ಸಣ್ಣ ಆಕೈತಿ, ಆಮೇಲೆ ಮುಂದ್ ಚಲೋ ಆಕೈತಿ. ದಯವಿಟ್ಟು ಇದನ್ನೊಂದು ಪಾಲಿಸ್ಬೇಕು ನೋಡ್ರಿ ಎಲ್ಲಾರು. ಈ ಪದ್ಧತಿನ ಒಟ್ಟ ಈ ಯಾರು ಸಾಲ ಮಾಡೋದ್ರ ನೋಡ್ರಿ, ಅದ್ ಸಾಲ ಮಾತ್ರ ಇದನ್ನ ಬಂದ್ ಮಾಡ್ರಿ ಸರ್. ಸಾಲ ದಯವಿಟ್ಟು ಯಾರು ಆಳವಾದ ಸಾಲ ಮಾಡಿ ನೀರ್ ಹಾಸೋ ಪದ್ಧತಿ ಬಿಟ್ಬಿಡ್ರಿ. ಬೇಕಾದ್ರೆ ಏನ್ ಮಾಡ್ರಿ, ನೀವು ಸಾಲ ಗುಮ್ಮೋದ್ ಆಗ್ಲಿಲ್ಲ ಅಂದ್ರೆ 2 ಫುಟ್ ಸಾಲ ಕೊಯ್ರಿ, ಅವ್ ಸಣ್ಣ ಬೀಳ್ತಾವ್, ದೊಡ್ಡಂತಿ ಬೆಳಕ್ ಸಾಧ್ಯ ಇಲ್ಲ. ಆ ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಕಬ್ಬ ಹಚ್ಕೊರಿ, ಒಂದ್ ಸಾಲ ನೀವು ಬೇರೆ ಗೊಂಜಾಳ ಏನ್ ಮತ್ ಗೊಂಜಾಳ ಬೇರೆ ಹಾಕೋರ್ ನಮ್ಮಲ್ಲಿ, ಅದು ಗೊಂಜಾಳ ಬಿಡಂಗಿಲ್ಲ. ಗೊಂಜಾಳ ಹಾಕೋದಂದ್ರೆ ಆ ಸಾಲ ಹಾಕ್ಬೇಕು ತಿಳಿತ್ರಿ. ಈ ಕಬ್ಬಿನ ಸಾಲ ಗೊಂಜಾಳ ಹಾಕ್ಬೇಕು, ಅದೊಂದು ಬಾಳ ಕೆಟ್ಟ ಆಯ್ತು. ಈ 2 ಪಾಯಿಂಟ್ ನೀವು ತಾವು ತಲೆ ಇಟ್ಕೋಬೇಕಿದೆ ಇವತ್ತಿನ ಕಾರ್ಯಕ್ರಮ. ಹೌದ್ ಮತ್ತೆ ಈರ್ ಕೇಳತ್ತೀನಿ ಅದಕ್ಕೆ ಹೇಳಿ, ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಅದ್ರ ಕಬ್ಬ ಅದ್ರ ಹಾಕ್ರಿ, ಅದಾಗ ಏನಾಗುದಿಲ್ಲ. ಕಬ್ಬಿನ ಗಡ್ಡೆ ಹಾಕ್ಬಾರ್ದ್ರಿ. ಯಾಕೆ ಹಾಕ್ತಾರಂದ್ರೆ ಅವ್ರಿಗೆ ಸಪ್ರೇಟ್ ಸಾಲ ಇಲ್ಲ ಅವ್ರಿಗೆ, ಅವ್ರಿಗೂ ಪ್ರಾಬ್ಲಮ್ ಐತಿ. ಅವ್ರು ಬೇರೆ ಸಾಲ ಇಲ್ಲ, ಮತ್ತೆ ಅದ ಸಾಲ ಹಾಕ್ಬೇಕು, ನೀರ್ ಹತ್ಬೇಕಲ್ಲ ಅದಕ್ಕೆ. ಮತ್ತ ಅವ್ ಮೇವು ಬೇಕು, ದನ ಸಾಕಿರ್ತಾನ, ಮೇವು ಇಲ್ಲ. ಕಬ್ಬ ನಾ ಇಟ್ಟನ್ ಕಮ್ಮಿ ಬರ್ಲಿ ಅಂತಾನು, ಪರಿಸ್ಥಿತಿ ಅಂತಾನು. ಅದಕ್ಕ ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಹಾಕಿರ ಕಬ್ಬಿಗೂ ಜಾಸ್ತಿ ಆಗಲ್ಲ, ಗೊಂಜಾಳು ಸಮಸ್ಯೆ ಬರಂಗಿಲ್ಲ, ಫಸ್ಟ್ ಕ್ಲಾಸ್ ಬರ್ತದ. ಒಂದ್ ಏನಂದ್ರೆ ಈ ಆಟೋಮೇಶನ್ ಇದು ಏನ ಈಗೇನೋ ಒಂದ್ ದೊಡ್ಡ ಒಂದ್ ಏನೋ ನಡೆದತ್ತ ಈಗ, ಈ AI ಆಟೋಮೇಶನ್ ಪಾಪ್ ಕೆಲವು ಮಂದಿ ಬಾಳ ತಲೆ ಕಟ್ಸ್ಕೊಂಡಿರ್ತಾರ. ನಾವು ಹಂಗ ತಲೆ ಕಟ್ಸ್ಕೊಂಡಿರ್ತೀವಿ, ಆಮೇಲೆ ಗೊತ್ತಾಗನ ಬಿಟ್ಟಿರ್ತೀವಿ. ಅದು ಏನಂದ್ರ ಸದ್ಯಕ್ಕ ನಮಗೇನ್ ಅವರ್ತಲ್ಲ, ರೈತರಿಗೇನ್ ಅವರ್ತಲ್ರಿ. ಇಲ್ಲಿ ನೋಡ್ತಮ್ಮ, ನಮ್ಗ ಅಂತ ಕಾಷ್ಟದ ಮಾಡೋದ ಅವಶ್ಯಕತೆ ಇಲ್ಲ. ಒಂದ್ ಮೇನ್ ಇಂಪಾರ್ಟೆಂಟ್ ಐತಿ ಕೆಲ್ಸ, ಏನಪ್ಪಾ ಅಂದ್ರ ಈ ಸ್ಟಾರ್ಟರ್ದಾಗ ಆಟೋ ಸ್ಟಾರ್ಟರ್ಗಳದಾವಲ್ಲ. ಆಟೋ ಸ್ಟಾರ್ಟರ್ ಅಂದ್ರ ಹೆಂಗಂದ್ರ ಬರೀ ಆಟೋ ಸ್ವಿಚ್ ಒಂದಲ್ಲ, ಲೈಟ್ ಬಂದಾಗ ಆನ್ ಅಪ್ ಅದಲ್ಲ, ಕಂಪ್ಲೀಟ್ ಆಟೋ ಸ್ಟಾರ್ಟರ್. ವೆರಿ ಗುಡ್. ಯಾವ ಕಂಪ್ನಿ ತಂದ್ರಿ? ತಯಾರು ಮಾಡಿ ಕೊಡ್ತಾರ ಅವ್ರ ಅಸೆಂಬ್ಲಿ ಮಾಡ್ಯಾರ ಸರ್. ಅದ್ರಾಗ ಬೇದವ್ರಿ ಒಂದು ಪ್ರೊಟೆಕ್ಷನ್ ನೋಡ್ರಿ, ವೋಲ್ಟೇಜ್ ಮ್ಯಾಗಿನ್ ಪ್ರೊಟೆಕ್ಷನ್ ಮಾಡೋ ಒಂದೈತಿ. ಮಾತಾಡ ಸೆಟ್ಟಿಂಗ್ ಇತ್ತು ಸರ್. ಟೈಮರ್ ಮೊಬೈಲ್ ಬೇಸ್ಡ್ ಏನ್ ಆಟೋ ಸಿಸ್ಟಮ್ ಅದಲ್ಲ, ಅದ್ರ ಕಂಪ್ಲೀಟ್ ಕೊಡ್ತಾನ ನಾವು ಪ್ಯಾಕೇಜ್. ಮತ್ ಪಾಯಿಂಟ್ ಪಟ್ಟಿ ಎಲ್ರ ಪಾಯಿಂಟ್ ಪಟ್ಟಿನ ಇಲ್ಲ. ಅಲ್ಲ ಪಾಯಿಂಟ್ ಪಟ್ಟಿ ಅಂದ್ರೆ ಅವಂದ ಸ್ಟಾರ್ಟರ್ ಹಾಕ್ಯಾನ, ಇಲ್ರಿ ಅದು ಹೊಸ ಸಿಸ್ಟಮ್ ಐತಿ. ಅದರಿ ನಾ ಹೇಳ್ದಂಗೆ ಟೂ ಟೈಪ್ ವೋಲ್ಟೇಜ್ ಕಡಿಮೆ ಆದ್ರೆ ತಾನ ಬಂದ್ಬಿಡ್ತ್ರಿ, ಒಂದ್ ಲೈನ್ ಕಟ್ಟಾದ್ರ ಬಿ ತಾನ. ಹಾ ಅವೆಲ್ಲ ಈಗ ಅಡ್ವಾನ್ಸ್ ಸರ್. ಈಗ ನಾವ್ ಅವೆಲ್ಲ ಒಂದೊಂದು ಸಿಪ್ ಸಿಕ್ತಿದ್ವು. ಈಗ ಏನ್ ಮಾಡ್ಯಾನು, ಅದು ಸಿಗ್ತೈತಿ. ವೋಲ್ಟೇಜ್ ದಾಗ 3 ಕರೆಕ್ಟ್ ವೋಲ್ಟೇಜ್ ಬರ್ಲಿಲ್ಲ ಅಂದ್ರೂ ಬಂದ್ ಮಾಡ್ತೈತಿ. ಯಾವ ವೋಲ್ಟೇಜ್ ಕಮ್ಮಿ ಬಂದ್ರು ನಮಗ್ ಮೆಸೇಜ್ ತಿಳಿಸತಿ ಕಮ್ಮಿ ಬಂದೈತಿ ಅಂತೇಳಿ. ವೋಲ್ಟೇಜ್ ಕರೆಕ್ಟ್ ಬಂದ್ಬೇಕು ಮೆಸೇಜ್ ತಿಳಿಸ್ತಿ ವೋಲ್ಟೇಜ್ ಕರೆಕ್ಟ್ ಬಂದಿದೆ ಅಂತೇಳಿ. ಆಮೇಲೆ ಚಾಲು ನೀವು ವೋಲ್ಟೇಜ್ ಕರೆಕ್ಟ್ ಬಂದಾಗ ಚಾಲು ಇಡತ್ತೆ ಇಟ್ಟಂದ್ರ ವೋಲ್ಟೇಜ್ ಕರೆಕ್ಟ್ ಬಂದಾಗ ಚಾಲೂನು ಮಾಡ್ತೈತಿ. ಇಲ್ಲ ನೀವು ತಿಳಿಸ್ಬೇಕು, ನೀವು ಚಾಲು ಮಾಡಂದಾಗ ಚಾಲು ಮಾಡ್ತೈತಿ. ಈಗ ಅಲ್ಲಿ ಅಂಗಡಿಯಾಗ ರೆಡಿ ಮಾಡಿ ಕೊಡ್ತಾರ ಅವ್ರ, ಅದ ಮಾಡ್ತಾರ. ಟೆಕ್ನಾಲಜಿ ಐತಿ, ಅವ್ರ ಕಡೆ ಮಾಡ್ತಾರ, ಮಾಡ್ಬೋದ. ಇದಂತಲ್ಲ ಕಂಪನಿ ಸ್ಟ್ಯಾಂಡರ್ಡ್ ತಗೋಬೇಕಷ್ಟ ಸರ್. ಬಾಳ LTLK ಅವ್ರದ್ದು ಐತಿ. ನರೇಂದ್ರ ಅವರು ಒಂದ ಬರೀ ಆನ್ ಆಫ್ ಅಷ್ಟ ಮಾಡಿದ್ರ ಮೊದಲ, ಅದು ಮಾಡ್ತಾರ. ಮೊದಲ ನಾವು 10 ವರ್ಷದಿಂದ ಜಾಗ್ವಾರ್ ತಂದಿದ್ವು. ಖುಲ್ಲಾ ನೀರು ಹೊಂಟ್ರ ಬಿ ಬಂದ್ ಮಾಡ್ತಿತ್ತು. ಡ್ರೈ ರನ್ ಪ್ರೊಟೆಕ್ಷನ್ ನೀರ್ ನಿಮ್ಗೆ ಖುಲ್ಲಾ ಆಯ್ತು, ಮೋಟ್ರ ತಿರುಗಿ ಬರ್ಲದ. ಹಾ ಒಂದ್ ಆಡ್ ಮಾಡ್ತೀನಿ ಸರ್. ಈ ಆಟೋಮೇಶನ್ ಇದು ಹೇಳಿದ್ರಲ್ಲ ಮೊಬೈಲ್ ನಾವ್ ಮಾಡಿದೀವಿ ಸರ್. ಆಟೋಮೇಶನ್ ಮಾಡಿದೀವಿ, ಮೊಬೈಲ್ ಬೇಸ್ ಮಾಡಿದೀವಿ. ಈ ಪುನಃ ಕುಂತಾನೆ ಅವ್ರ ಆಪರೇಟಿಂಗ್ ಮಾಡ್ತಾರ ಸರ್. ಏನೇನ್ ಮಾಡ್ತಾರ ಸರ್? ಪಂಪ್ ಆನ್ ಆಫ್, ವಾಲ್ವ್ ಆನ್ ಆಫ್ ಮಾಡ್ತಕ್ಕಂಥದ್ದು, ಗೊಬ್ಬರ ಜಗ್ಸ್ತಕ್ಕಂಥದ್ದು, ಇವೆಲ್ಲಾನು ಮಾಡ್ತಾರ ಸರ್ ಅದ್ರಾಗ. ಸೊ ಅದು ಮಾಡ್ಬೇಕಂತಿಲ್ಲ, ಮೊಬೈಲ್ ನಾಗ ಅಬ್ಸರ್ವೇಷನ್ ಮಾಡಬಹುದು ಅಥವಾ ಬ್ಯಾಡ ನಾವೇ ಆಪರೇಟ್ ಮಾಡ್ತಾರ ಮಾಡಬಹುದು. ಅಬ್ಸರ್ವೇಷನ್ ಮಾಡಿದ್ರ ಇಲ್ಲ ಕಂಟ್ರೋಲರ್ ಐತರ ಅದು ಸಾಲ್ ಪಾಡಿತ ಕೆಲಸ ಮಾಡ್ಕೊಂತ ಹೋಗ್ತಿರ್ತೇವಿ. ಇಲ್ಲ ನಮ್ಗ ಸಡನ್ಲಿ ಮಳಿ ಬಂತು ನಾವ್ ಮೋಟರ್ ಆನ್ ಮಾಡ್ಬೇಕಂದ್ರೆ ಅವ್ರ ಮ್ಯಾನ್ಯುವಲಿ ಮಾಡ್ಬೋದು. ಸೊ ಹಂಗಾಗಿ ಮೊಬೈಲ್ ನಾಗ ಕುಂತ್ಕೊಂಡು ಪುನಃ ಕುಂತೆ ಅವ್ರೆಲ್ಲ ಆಪರೇಟಿಂಗ್ ಮಾಡ್ತಾರೆ. ಮಂಗ್ಸುಳ್ಯಾಗ ಮಾಡಿದ್ದೆ ಸರ. ಈಗ ನಿಮ್ಗೆ ಹೇಳ್ಬೇಕು, ಇಲ್ಲಿ ಐತಿ ನಮ್ಗೆ ಈ ಒಂದು ಕಂಪನಿದ 2 ಲಕ್ಷ ರೂಪಾಯಿದ ಏನ್ ಯೂನಿಟ್ ಕುಣಿಸ್ತಾರಲ್ಲ, ಅದ್ ನಾವ್ ಇಲ್ಲೇ ಮಾಡಿ ತೋರ್ಸಿದ್ರ. 2 ಲಕ್ಷ ರೂಪಾಯಿ ತೋರಿಸ್ತಾರಲ್ಲ ಅವ್ರ, ನಾವ್ ಇಲ್ಲಿ ಇಟ್ರಾಗ ತೋರ್ಸಿ, ನಿಮ್ ಟೇಬಲ್ ಮ್ಯಾಗ ತೋರ್ಸಿ ಲೈವ್ ತೋರಿಸ್ತೀವಿ ನಾವು ಮಾಡಿದ. ಆದ್ರ ಅದ ಯೂಸ್ ಆಗುದಿಲ್ಲ. ಹೆಂಗೈತಿ ಅಂದ್ರ ನಿಮ್ಗೆ ಏನ್ ಬೇಕಾದ್ರೆ ಮುಖ್ಯ ಆಟೋ ಸ್ಟಾರ್ಟರ್ ಏನೈತಿ ಮೊಬೈಲ್ ಬೇಸ್ಡ್, ಅದು ಬಹಳ ಇಂಪಾರ್ಟೆಂಟ್ ಐತಿ. ಯಾಕೆ ಇಂಪಾರ್ಟೆಂಟ್ ಐತಿ ಅಂದ್ರ
ಇನ್ ಬ್ಯಾಸ್ಗೆಲ್ ಬರ್ತೈತಿ ವೋಲ್ಟೇಜ್ ಹೆಚ್ಚ ಕಮ್ಮಿ ಬರ್ತಾವು ಮೋಟರ್ ಸುಡ್ತಾವ್ ಮೋಟರ್ ಸುಟ್ಟಂದ್ರ ಲುಕ್ಸಾನ್ ಬಾಳ ಆಗೈತಿ ಅದು ಪ್ರೊಟೆಕ್ಷನ್ ಬೇಕೇ ಬೇಕು ದಯವಿಟ್ಟು ಏನ್ ಕುಣಿಸ್ಲಿಕ್ಕೆ ಅಟ್ಟವೈತ ಅದ್ರ ಆಟೋ ಸ್ಟಾರ್ಟರ್ ನೀವು ಕುಣಿಸ್ಲೇಬೇಕು ಕಂಪ್ಲೀಟ್ ಪ್ಯಾಕೇಜ್ ಕುಣಿಸ್ಬೇಕು ಒಂದೊಂದ ಕುಣಿಸ್ಬೇಡ್ರಿ ನಮಗೆ ಯಾರು ತುರ್ಲ ಅದಕ್ಕ ನೀವು ಮತ್ತೊಂದು ಕುಣಿಸ್ಕೊಡ್ಲ ಯೂನಿಟ್ ಕುಣಿಸ್ಬೋದು ಅಂದ್ರ ಒಂದೊಂದ ಕುಣಿಸ್ಬೋದ್ರಿ ಒಂದ್ ಏನಾಯ್ತ್ರಿ ಹಂಗಲ್ರಿ ಒಂದ್ ಏನಾಕೈತಿ ಒಂದೊಂದು ಕರೆಕ್ಟ್ ವರ್ಕ್ ಮಾಡಂಗಿಲ್ಲ ಒಂದೊಂದು ಸಮಸ್ಯೆ ಒಂದೊಂದ್ ಹಂಗ ಸರ್ ಅವ್ರ ಕುಣ್ಸಾಕ ಹೆಸರಿಗೂ ಆಲ್ಮೋಸ್ಟ್ 70% ಮಂದಿ ಗೊತ್ತೇ ಇಲ್ರಿ ಕುಣ್ಸೋದ್ರೊಳಗ ಐತ್ರಿ ಅದ್ ಮೆಥಡ್ ರೀ ಇದು ಅದು ಕಂಪ್ಲೀಟ್ ಇತ್ತಂದ್ರ ನಿಮ್ ಟೆನ್ಷನ್ ಇಲ್ರಿ ಕಂಪ್ಲೀಟ್ ಇತ್ತು ನಿಮ್ಗೆ ಒಟ್ಟ ಟೆನ್ಷನ್ ಬರುದಿಲ್ಲ ಸುಮ್ ಕರೆಕ್ಟ್ ಕುಂತಿತ್ತು ಹೋಗಿ ಬಂದ ಫಿಟ್ಟಿಂಗ್ ಇರ್ತೈತಿ ಏನೋಗಲ್ಲ ಅವ್ರ ಗ್ಯಾರಂಟಿನೂ ಕೊಡ್ತಿರ್ತಾರೋ ಏನ್ ಒಂದೊಂದ್ ಕುಣಿಸ್ತಿಲ್ಲ ನಾವು ಯಾರು ಗ್ಯಾರಂಟಿ ಕೊಡಂಗಿಲ್ಲ ಮತ್ತ ಅದ್ ಕರೆಕ್ಟ್ ಕುಣಿಸ್ಬೇಕ್ರಿ ಸಪೋರ್ಟ್ ಮಾಡ್ದವ್ ಮಾಡಂಗಿಲ್ಲ ಪ್ರಾಬ್ಲಮ್ ಅಂದ್ರೆ ಹಿಂಗೈತೆ ಒಂದ್ ಸಪೋರ್ಟ್ ಪ್ರಾಬ್ಲಮ್ ಅದಾವ ನೋಡ ಅಲ್ಲ ನೀವು ಚಲೋ ಕನೆಕ್ಟ್ ಕುಂತ ಚಲೋ ರೀ ಬೆಸ್ಟ್ ಏ ಜಾಗೋ ಸ್ಟ್ಯಾಂಡ್ ಕಂಪ್ರಿ ಜಾಗ್ವಾರ್ ವರ್ಷ ಕುಂಚವ್ರೆ ಪಾಯಿಂಟ್ ಫುಟ್ ಇಲ್ರ ಹತ್ರ ನೀನ ಒಂದ್ ಕೆಲ್ಸ ಮಾಡು ನಿಂದ ಏನ್ ಕುಣ್ಸಿದಿ ಯಾವ ಕಂಪ್ನಿ ಇದೆ ಫೋಟೋ ಹಾಕು ಎಷ್ಟ್ ರೇಟ್ ತೊಂದ್ರ ನಿಂಗ 4,000 ರೂಪಾಯಿ ಹಾ 4,000 ರೂಪಾಯಿ ಅಂದ್ರೆ ನಿಮ್ ಮೊಬೈಲ್ ಮೇಲೆ ಅಪ್ಡೇಟ್ ಆಗ್ತದೆ ಅಲ್ಲ ಮೊಬೈಲ್ ಅಪ್ಡೇಟ್ ಆಗ್ತದೆ ಹಾ ಮೊಬೈಲ್ ಅಪ್ಡೇಟ್ ಬೇಕಂತ ಹೇಳ್ತಾರೆ ರಾತ್ರಿ ಲೈಟ್ ಇತ್ತಂದ್ರ ಅರ್ಧ ತಾಸ ಟೈಮಿಂಗ್ ಇಟ್ಟು ಬಂದ್ರ ಅರ್ಧ OTP ಇದು ಸರ್ ನಿಮ್ ಮೊಬೈಲ್ ಸ್ಟಾರ್ಟ್ ಆಗೈತಿ ಮೊಬೈಲ್ ಅದು SMS ಬೇಸ್ ಮ್ಯಾಗ ಚೀಪ್ ಐತೆ ಆಪ್ ಮ್ಯಾಗ ಕಾಸ್ಟ್ಲಿ ಅದಾವ ಇಲ್ಲಿ SMS SMS ನ್ಯಾಗ ಅದಾವ್ರಿ 4,000 ಹಿಡ್ಕೊಂಡ್ 7,000 ತಕ ಅದಾವ 7,000 ತಕ ಅದಾವ ಆಪ್ ನ್ಯಾಗ ಇಂದವ್ರಿ 10,000 ಹಿಡ್ಕೊಂಡ್ 12,000 ತಕ ಅದಾವ ಎಲ್ಲ ಇಡೀ ಸ್ಟ್ಯಾಂಡರ್ಡ್ ಕಂಪನಿ ತಗೊಂಡ್ ಹೇಳದನ್ನ ಇನ್ನ ಮತ್ತ ಕಡಿಮೆ ಇಲ್ಲಿ ಅಸೆಂಬಲ್ ಮಾಡೋರು ಚೀಪ್ ನ್ಯಾಗ ಕೊಡ್ತಾರೆ ಹಾ ಅಸೆಂಬಲ್ ಮಾಡೋರ್ನ ಚೀಪ್ ನ್ಯಾಗ ಕೊಡ್ತಾರ್ರಿ LTLK ಕಂಪನಿ ಅವ್ರು ಬಿ ಇದಾವ ಮತ್ತ ಏನ್ರಿ ಅದಕ್ಕ ಏನ್ ಮಾಡ್ರಿ ನಿಮ್ಗೆ ಯಾರ ಹೆಂಗ್ ಬೇಕಾದ್ರು ನೀವು ಎಲ್ಲಾಕ ಸರ್ಚ್ ಮಾಡ್ರಿ ಯಾರ ಒಂದ್ ಚಲೋ ಕಂಪ್ನಿ ಅಂತಂದ್ರ ಏನ ನೀವು ತಗೋರ್ದ್ರು ತಮ್ಮಗಪ್ಪ ಮಂಜರಿ ಯಾರ ತಗೋರ್ದ್ರು ಎಲ್ಲಾರು ಕೂಡ್ಸಿ ಒಂದ್ ಕಂಪ್ನಿ ಚಲೋ ಅಂತ ತಗೊಂಡ್ರ ಸರ್ವಿಸ್ ಕೊಡ್ತಾರ ಸರಿಯಾಗಿ ಮತ್ ಚೀಪ್ನ್ಯಾಗ ಕೊಡ್ತಾರ ಮತ್ ಹೆದರ್ತಾರ ಎಲ್ಲಾ ತಗೊಂಡ್ರಪ್ಪ ನಾ ನಮ್ಮನು ಬಂದ್ ಅಂಗಡಿ ಬಂದ್ ಇರ್ತೇನೆ ಅದಕ್ ನೀವ್ ಯಾರೇ ತಗೋರ್ದು ಹೊಸ ತಗೋದ್ರು ದಯವಿಟ್ಟು ತಮ್ದ ಏನ ಫೋನ್ ನಂಬರ್ ನಮ್ ಕಡೆ ಸಿಗ್ತಾವ ತಾವ್ ಏನ ಒಂದ್ ಗ್ರೂಪ್ ಮಾಡ್ತಿರ್ಬೇಕಾದ್ರೆ ನೀವ್ ಯಾರ ತಗೊಂಡು ಎಲ್ಲಾರು ಕೂಡ ಒಂದ್ ಚರ್ಚೆ ಮಾಡಿ ನೀವು ಮಾಡ್ಲಾ ನೀವು ಒಂದ್ ತಲೆ ಕಟ್ಸ್ಕೋರಿ ಯಾರು ಒಂದ್ ಚರ್ಚೆ ಮಾಡಿ ಯಾವ ಕಂಪ್ನಿ ತಗೊಂಡಂತ ಎಲ್ಲರೂ ಕೂಡ ಡಿಸೈಡ್ ಮಾಡೋಣ ಕಡಿಮೆ ಬಾರ್ಗೇನಿಂಗ್ ಮಾಡೋಣ ಎಲ್ಲರೂ ಒಂದ್ ತಗೊಳ್ ಈಗ ತಗೊಳ್ಳೇಬೇಕು ಈಗ ರೈಟ್ ಟೈಮ್ ಇದು ಇಂದ ಸುಡ್ತಾವ ಮೋಟರ್ ಸುಟ್ಟ ಬೆಳಕ್ ತಗೊಂಡ್ರೆ ಯೂಸ್ ಇಲ್ಲ ಅದ ಮತ್ ರೊಕ್ಕನ ನೀವು ಸುಟ್ಟಕ್ಕೆ ಮತ್ತೆ ಇನ್ನು ಬರ್ತೈತಿ ಅದ ಹೌದಿಲ್ಲ ಹಾ ಅದಕ್ಕ ಅವ್ರ ಏನ್ ಹೇಳ್ತಾರ ಈಗ ಇವ್ರ ಕಾಕಾಗಳು ಹೇಳಿದ್ದ ಇಲ್ಲಿ ಎಲ್ಲಾ ಆಗ್ಲಿ ಎಲ್ಲಾ LTLK ಐತಿ ಜಾಗ್ವಾರ್ ಐತಿ ಬಿಟ್ಕೋದ್ ಐತಿ ಮುಂದ ಇವ್ರದು ಐತಿ ಇವ್ರು ಮಾಡ್ಯಾರ ಜೈನ್ದು ಸ್ವಲ್ಪ ಯೂನಿಟ್ ಮಾಡ್ಯಾರ ಅದ್ರಾಗ ಆಟೋ ಫಾರ್ಮ್ ದವ್ರದ್ದು ಇದಾವು ಎಲ್ಲಾರು ಅದಾವು ನೀವು ನೆಟ್ ಆಫ್ ಎಮ್ದು ಐತ್ಲ ಹೌದೈತಿ ಅದಕ್ಕ ನೀವು ತಾವು ದಯವಿಟ್ಟು ಅದ್ ಚರ್ಚೆ ಮಾಡ್ಕೊಂಡ ಅದನ್ನ ಡಿಸೈಡ್ ಮಾಡ್ಕೊರಿ ಯಾರು ಮೋಟರ್ ಸುಡ್ಲಿಕ್ಕೆ ಮೊದಲು ಕುಣಿಸ್ಕೋರಿ ಸುಡ್ಲಿಕ್ಕೆ ಜಾಗ್ವಾರ್ ಸ್ಟ್ಯಾಂಡ್